ಲೈನ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಲಾವಣ್ಯ. ಪ್ರಧಾನಿ ನರೇಂದ್ರ ಮೋದಿ ಸೋಮನಾಥ ದೇವಾಲಯದ ಅಚಲ ಇತಿಹಾಸವನ್ನ ಸ್ಮರಿಸಿದ್ದಾರೆ. ಗಜ್ನಿ ಔರಂಗಜೇಬರ ದಾಳಿಗಳ ನಡುವೆಯೂ ಸೋಮನಾಥ್ ಅದೆಲ್ಲವನ್ನ ನೋಡ್ತಾ ಹಾಗೆ ನಿಂತಿದ್ದಾನೆ ಅಂತ ಮೋದಿ ಹೇಳಿದ್ರು. ಇದರ ಪುನರ್ ನಿರ್ಮಾಣಕ್ಕೆ ಸರ್ದಾರ್ ಪಟೇಲ್ ಪ್ರಯತ್ನಗಳು ಮತ್ತು ಇಂದಿಗೂ ದೇವಾಲಯವು ಭಾರತದ ಶಕ್ತಿಯ ಸಂಕೇತವಾಗಿರುವುದನ್ನ ಪ್ರಧಾನಿ ಮೋದಿಯವರು ಎತ್ತಿ ತೋರಿಸಿದ್ದಾರೆ. ಗಜ್ನಿಯಿಂದ ಔರಂಗಜೇಬನವರೆಗೆ ಸೋಮನಾಥ ದೇವಾಲಯ ಮೇಲೆ ದಾಳಿ ಮಾಡಿದವರೆಲ್ಲ ಸಮಾಧಿಯಾದ್ರು. ಆದ್ರೆ ಸೋಮನಾಥ್ ಅದೆಲ್ಲವನ್ನ ನೋಡ್ತಾ ಅಲ್ಲೇ ನಿಂತಿದ್ದಾನೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮದುವೆಯಾಗುವುದಾಗಿ ನಂಬಿಸಿ ಅತ್ಯಾಚಾರ ಎಸಗಿ ಬಳಿಕ ಗರ್ಭಪಾತಕ್ಕೆ ಒತ್ತಾಯಿಸಿರುವ ಆರೋಪದ ಮೇಲೆ ಕೇರಳದ ಕಾಂಗ್ರೆಸ್ ಉಚ್ಚಾಟಿತ ಶಾಸಕ ರಾಹುಲ್ ಮಾಂಕೋಟತ್ತಿಲ್ ಅವರನ್ನ ಬಂಧಿಸಲಾಗಿದೆ. ಪತನಂತಿಟ್ಟ ಜಿಲ್ಲೆಯ ಮಹಿಳೆಯೊಬ್ಬರು ಶಾಸಕ ರಾಹುಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಎಸಗಿರುವುದಾಗಿ ದೂರನ್ನ ದಾಖಲಿಸಿದ್ದು, ನನ್ನನ್ನ ಮದುವೆಯಾಗುವುದಾಗಿ ನಂಬಿಸಿ ಅತ್ಯಾಚಾರ ಎಸಗಿದ್ದಾನೆ, ಅಲ್ಲದೆ ಗರ್ಭಿಣಿಯಾದ ಬಳಿಕ ಗರ್ಭಪಾತ ಮಾಡಿಕೊಳ್ಳೋಕೆ ಒತ್ತಾಯಿಸಿದ್ದಾನೆ ಅಂತ ಆರೋಪಿಸಿದ್ದಾರೆ. ಈಗ ಈ ಮೂಲಕ ಶಾಸಕ ರಾಹುಲ್ ವಿರುದ್ಧ ದಾಖಲಾಗ್ತಾ ಇರುವಂತಹ ಮೂರನೆಯ ಅತ್ಯಾಚಾರ ಪ್ರಕರಣ ಇದಾಗಿದೆ. ಚುನಾವಣೆಗೆ ಮುನ್ನ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಗೆ ಭಾರಿ ಹಿನ್ನಡೆ ಉಂಟಾಗಿದ್ದು, ಮಾಜಿ ಶಾಸಕ ಮತ್ತು ನಿಷ್ಠಾವಂತ ದಗ್ಧು ಸಬ್ಕಾಲ್ ಭಾನುವಾರ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಗೆ ಸೇರಿದ್ದಾರೆ. 5 ದಶಕಗಳಿಗೂ ಹೆಚ್ಚು ಕಾಲ ಠಾಕ್ರೆ ಭದ್ರಕೋಟೆಯಾಗಿದ್ದಂತಹ ಮುಂಬೈನ ಲಾಲ್ಬಾಗ್ ಪ್ಯಾರೇಲ್ ಸೇವ್ರಿ ಬೆಲ್ಟ್ನಿಂದ ಸಬ್ಕಾಲ್ ಹಲವು ಬಾರಿ ಶಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಅಜಯ್ ಚೌಧರಿ 2014ರಿಂದ ಈ ಪ್ರದೇಶವನ್ನ ಪ್ರತಿನಿಧಿಸ್ತಾ ಇದ್ದು, ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಶಿಂದೆ ನೇತೃತ್ವದ ಶಿವಸೇನೆಗೆ ಅವರು ಸೇರ್ಪಡೆಗೊಳ್ತಾ ಇರುವುದು ಮಹತ್ವದ್ದಾಗಿದ್ದು, ಈ ನಡೆ ಗಮನಾರ್ಹ ರಾಜಕೀಯ ಪರಿಣಾಮಗಳನ್ನ ಬೀರಬಹುದು ಎನ್ನಲಾಗಿದೆ. ಇಂದಿನ ಕಾಲದಲ್ಲಿ ಮೊಬೈಲ್ ಮತ್ತು ಇಂಟರ್ನೆಟ್ ಇಲ್ಲದೆ ಬದುಕುವುದು ಅಸಾಧ್ಯ ಎಂಬಂತಾಗಿದೆ. ಆದರೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಲವು ತಮ್ಮ ದೈನಂದಿನ ಕೆಲಸಗಳಲ್ಲಿ ಇವುಗಳಿಂದ ಸಂಪೂರ್ಣ ದೂರವಿದ್ದಾರೆ ಎನ್ನುವುದು ಆಶ್ಚರ್ಯಕರವಾದರೂ ಸತ್ಯ. ದೆಹಲಿಯ ಭಾರತ ಮಂಟಪದಲ್ಲಿ ನಡೆದಂತಹ ವಿಕಸಿತ ಭಾರತ ಯುವ ಮುಖಂಡರ ಸಂವಾದ 2026ರ ಉದ್ಘಾಟನಾ ಸಮಾರಂಭದಲ್ಲಿ ಯುವ ಜನತೆಯನ್ನ ಉದ್ದೇಶಿಸಿ ಮಾತನಾಡ್ತಾ ದೋವಲ್ ಅವರು ಈ ಕುತೂಹಲಕಾರಿ ವಿಷಯವನ್ನ ಹಂಚಿಕೊಂಡಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಭಾಗವಹಿಸಿದಂತಹ ಯುವಕರೊಬ್ಬರು, ನೀವು ಮೊಬೈಲ್ ಮತ್ತು ಇಂಟರ್ನೆಟ್ ಬಳಸುವುದಿಲ್ಲ ಅನ್ನೋದು ನಿಜವೇ ಅಂತ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಹೌದು, ನಾನು ಇಂಟರ್ನೆಟ್ ಬಳಸೋದಿಲ್ಲ ಅನ್ನೋದು ನಿಜ. ಕೌಟುಂಬಿಕ ವಿಷಯಗಳಿಗೆ ಅಥವಾ ಅನಿವಾರ್ಯ ಸಂದರ್ಭಗಳಲ್ಲಿ ವಿದೇಶಿ ಗಣ್ಯರೊಂದಿಗೆ ಮಾತನಾಡೋಕೆ ಮಾತ್ರ ಫೋನ್ ಅನ್ನ ಬಳಸ್ತೇನೆ. ಇನ್ನುಳಿದಂತೆ ನನ್ನ ಕೆಲಸಗಳನ್ನ ನಿರ್ವಹಿಸೋಕೆ ಬೇರೆ ಮಾರ್ಗಗಳಿವೆ. ಜನರಿಗೆ ತಿಳಿಯದೆ ಅದೆಷ್ಟು ರಹಸ್ಯ ಸಂವಹನ ವ್ಯವಸ್ಥೆಗಳು ನಮ್ಮ ಬಳಿ ಇವೆ ಎಂಬ ಸಂಗತಿಯನ್ನ ದೋವಲ್ ಅವರು ಹಂಚಿಕೊಂಡಿದ್ದಾರೆ. ಶಬರಿಮಲೆ ಅಯ್ಯಪ್ಪ ದೇಗುಲದ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಟಸ್ಥ ಸಂಸ್ಥೆಯಿಂದ ತನಿಖೆಗೆ ಒತ್ತಾಯಿಸಿದ್ದಾರೆ. ಕೇರಳಕ್ಕೆ ಭೇಟಿ ನೀಡಿರುವ ಅಮಿತ್ ಶಾ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸ್ಥಳೀಯಾಡಳಿತ ಸಂಸ್ಥೆಗಳಿಗೆ ಚುನಾಯಿತರಾದಂತಹ ಬಿಜೆಪಿ ಪ್ರತಿನಿಧಿಗಳನ್ನ ಈಗ ಉದ್ದೇಶಿಸಿ ಅಮಿತ್ ಶಾ ಅವರು ಮಾತನಾಡಿದ್ದಾರೆ. ಈ ವೇಳೆ ಮುಂಬರುವ ಕೇರಳ ವಿಧಾನಸಭೆ ಚುನಾವಣೆಗೆ ಮಿಷನ್ 2026 ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಶಬರಿಮಲೆಯ ಸಂಪತ್ತನ್ನ ರಕ್ಷಿಸೋಕೆ ವಿಫಲರಾದವರಿಂದ ಜನರ ನಂಬಿಕೆಯನ್ನ ಉಳಿಸೋಕೆ ಸಾಧ್ಯವಿಲ್ಲ. ಕೇರಳದಲ್ಲಿ ಭಕ್ತರ ನಂಬಿಕೆಯನ್ನ ಬಿಜೆಪಿಯಿಂದ ಮಾತ್ರ ರಕ್ಷಿಸೋಕೆ ಸಾಧ್ಯ ಅಂತ ಹೇಳಿದ್ದಾರೆ. ಶಬರಿಮಲೆ ಪ್ರಕರಣದಲ್ಲಿ ಎಫ್ಐಆರ್ ಗಮನಿಸಿದ್ದೇನೆ. ಆರೋಪಿಗಳ ರಕ್ಷಣೆಗಾಗಿ ಅದನ್ನ ರೂಪಿಸಲಾಗಿದೆ. ಎಲ್ಡಿಎಫ್ನ 2 ವ್ಯಕ್ತಿಗಳು ಇರುವಾಗ ನಿಷ್ಪಕ್ಷಪಾತವಾದಂತಹ ತನಿಖೆ ನಿರೀಕ್ಷಿಸೋಕೆ ಹೇಗೆ ಸಾಧ್ಯ? ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರು ಭಾಗಿಯಾಗಿರುವ ಬಗ್ಗೆಯೂ ಸಾಕ್ಷಿಗಳಿವೆ. ಅದನ್ನ ತಳ್ಳಿ ಹಾಕೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ. ಬಾಲಿವುಡ್ ದುರಂದರ್ ಚಿತ್ರದ ರೆಹಮಾನ್ ಡಕಾಯತ್ ಪಾತ್ರ ಇತ್ತೀಚಿನ ದಿನಗಳಲ್ಲಿ ಸುದ್ದಿಯಲ್ಲಿದೆ. ಅದೇ ಹೆಸರಿನ ನಿಜ ಜೀವನದ ಅಪರಾಧಿಯನ್ನ ಸೂರತ್ನಲ್ಲಿ ಬಂಧಿಸಲಾಗಿದೆ. ಅವನ ಹೆಸರು ರಾಜು ಇರಾನಿ ಅಲಿಯಾಸ್ ಅಬಿದ್ ಅಲಿ ಅಲಿಯಾಸ್ ರೆಹಮಾನ್ ಡಕಾಯತ್. ಈತ ಭೋಪಾಲ್ನ ಕುಖ್ಯಾತ ಇರಾನಿ ಡೇರಾದ ಲೀಡರ್. 6 ರಾಜ್ಯಗಳಿಗೂ ಹೆಚ್ಚು ಪೊಲೀಸರು ಈತನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ರು. ನಗರದಲ್ಲಿ ಒಂದು ದೊಡ್ಡ ಅಪರಾಧಕ್ಕೆ ಹೊಂಚನ್ನ ಹಾಕ್ತಿದ್ದಾಗ
ಸೂರತ್ ಅಪರಾಧ ವಿಭಾಗವು ಲಾಕ್ ಮಾಡಿದೆ. ಈಗ ಆತನ ಬಂಧನ ಸಣ್ಣ ಸುಳಿವಿನಿಂದ ಆಗಿದೆ. ಸೂರತ್ ಕ್ರೈಮ್ ಬ್ರಾಂಚ್ ಪೊಲೀಸ್ ಇನ್ಸ್ಪೆಕ್ಟರ್ ಜೆಎನ್ ಗೋಸ್ವಾಮಿ ಅವರು ಮತ್ತು ಅವರ ತಂಡಕ್ಕೆ ಭೋಪಾಲ್ನ ರೆಹಮಾನ್ ಡಕಾಯತ್ ಸೂರತ್ಗೆ ಬಂದಿದ್ದಾನೆ ಎಂಬ ಮಾಹಿತಿ ಸಿಕ್ಕಿರತ್ತೆ. ಆ ಮಾಹಿತಿ ನಿಖರವಾಗಿತ್ತು. ಸೂರತ್ನಲ್ಲಿ ದೊಡ್ಡ ಅಪರಾಧ ಎಸಗಲು ಪ್ಲಾನ್ ಹಾಕಿ ಕೂತಿರೋದು ಖಾತ್ರಿಯಾಗಿತ್ತು. ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಲಾಕ್ ಮಾಡಿದ್ದಾರೆ. 2036 ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ಭಾರತಕ್ಕೆ ತರುವ ಪ್ರಧಾನಿ ಮೋದಿ ಅವರ ದೃಷ್ಟಿಕೋನವನ್ನ ರಿಲಯನ್ಸ್ ಸಂಸ್ಥೆ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದೆ ಅಂತ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷ ಮುಕೇಶ್ ಅಂಬಾನಿ ಅವರು ಹೇಳಿದ್ದಾರೆ. ರಾಜ್ಕೋಟ್ನಲ್ಲಿ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನದ ಭಾಗವಾಗಿ ಆಯೋಜಿಸಲಾಗಿರುವಂತಹ ಕಚ್ ಸೌರಾಷ್ಟ್ರಕ್ಕಾಗಿ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ವ್ಯಾಪಾರ ಪ್ರದರ್ಶನವನ್ನ ಪ್ರಧಾನಿ ಮೋದಿ ಅವರು ಉದ್ಘಾಟಿಸಿದ್ರು. ಇದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಮುಕೇಶ್ ಅಂಬಾನಿ ಅವರು ಪ್ರಧಾನಿಗಳ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಸೋಷಿಯಲ್ ಮೀಡಿಯಾ ವೇದಿಕೆ ಎಕ್ಸ್ ನಲ್ಲಿ ಹರಡ್ತಾ ಇರುವಂತಹ ಅಶ್ಲೀಲ ವಿಚಾರಗಳ ವಿರುದ್ಧ ಕೇಂದ್ರದ ಮೋದಿ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ. ಸರ್ಕಾರದ ಸೂಚನೆ ಮೇರೆಗೆ 3500 ಪೋಸ್ಟ್ಗಳನ್ನ ಎಲಾನ್ ಮಸ್ಕ್ ನೇತೃತ್ವದ ಎಕ್ಸ್ ಬ್ಲಾಕ್ ಮಾಡಿದೆ. ಇದರೊಂದಿಗೆ ಈಗ 600 ಬಳಕೆದಾರರ ಖಾತೆಗಳನ್ನ ಶಾಶ್ವತವಾಗಿ ರದ್ದುಗೊಳಿಸಿದೆ ಅಂತ ಸರ್ಕಾರ ಮೂಲಗಳು ತಿಳಿಸಿವೆ. ಇನ್ನು ಇತ್ತೀಚೆಗೆ ಎಕ್ಸ್ ನ ಅಧಿಕೃತ ಬುದ್ಧಿಮತ್ತೆ ಗ್ರೂಪ್ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಅಶ್ಲೀಲ, ಅಸಭ್ಯ ಮತ್ತು ಲೈಂಗಿಕವಾಗಿ ಸ್ಪಷ್ಟವಾದ ವಿಷಯವನ್ನ ಹಂಚಿಕೊಳ್ಳೋಕೆ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ ಎಂಬ ವರದಿಗಳ ಬಗ್ಗೆ ಸಚಿವಾಲಯ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿತ್ತು. ಮಹಿಳೆಯರ ನೈಜ ಚಿತ್ರಣವನ್ನ ಬಳಸಿಕೊಂಡು ಎಐ ಮೂಲಕ ಅಶ್ಲೀಲ ಅಥವಾ ವಿವಸ್ತ್ರಗೊಳಿಸಿದಂತಹ ಚಿತ್ರಗಳನ್ನ ಸೃಷ್ಟಿಸಿ ಹಂಚಿಕೊಳ್ಳಲಾಗ್ತಾ ಇದೆ. ಇದು ಮಹಿಳೆಯರ ಘನತೆಗೆ ಧಕ್ಕೆ ತರುವಂತಹ ಗಂಭೀರ ಅಪರಾಧ ಅಂತ ಸರ್ಕಾರ ಎಚ್ಚರಿಸಿತ್ತು. ತಮ್ಮ ಕಂಠಸಿರಿಯಿಂದಾನೇ ಮೋಡಿ ಮಾಡಿದ್ದಂತಹ ಇಂಡಿಯನ್ ಐಡಲ್ 3 ವಿಜೇತ ಪ್ರಶಾಂತ್ ತಮಾಂಗ್ ಅವರು ತಮ್ಮ 43ನೆಯ ವಯಸ್ಸಿನಲ್ಲಿ ಹೃದಯ ಸ್ತಂಭನದಿಂದಾಗಿ ನಿಧನರಾಗಿದ್ದಾರೆ. ಪ್ರಶಾಂತ್ ತಮಾಂಗ್ ಅವರು ತಮ್ಮ ಪತ್ನಿ ಮತ್ತು ಚಿಕ್ಕ ಮಗಳನ್ನ ಅಗಲಿದ್ದಾರೆ. ಪ್ರಶಾಂತ್ ಅವರಿಗೆ ಕೇವಲ 43 ವರ್ಷ. ಇಂದು ಬೆಳಗ್ಗೆ ಹಠಾತ್ ನಿಧನರಾಗಿದ್ದಾರೆ. ದುರಂತ ಅಂತ್ಯದ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸ್ನೇಹಿತ ಭಾವೇನ್ ದನಕ್, ಇಂದು ಬೆಳಗ್ಗೆ ನಮ್ಮನ್ನ ಅಗಲಿದ್ದಾರೆ, ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಲಾಗಿತ್ತು. ಈಗ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ನಾವು ಅಂತ್ಯಕ್ರಿಯೆಗಾಗಿ ಕಾಯ್ತಾ ಇದ್ದೇವೆ ಎಂದಿದ್ದಾರೆ. ಪ್ರಶಾಂತ್ ಅವರು 2007ರಲ್ಲಿ ಕೋಲ್ಕತ್ತಾ ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ ಆಗಿದ್ರು. ಈ ಸಮಯದಲ್ಲೇ ಇಂಡಿಯನ್ ಐಡಲ್ ಸೀಸನ್ 3ಗೆ ಆಡಿಷನ್ ಅನ್ನ ಕೊಟ್ಟಿದ್ರು. ಆವಾಗಲೇ ಅವರು ಇಡೀ ದೇಶಕ್ಕೆ ಫೇಮಸ್ ಆಗಿತ್ತು. ಇಂಡಸ್ಟ್ರಿಯಲ್ಲಿ ಇಷ್ಟೊಂದು ಸಪೋರ್ಟ್ ಇರಲಿಲ್ಲ. ಆದ್ರೂ ಕೂಡ ತಮ್ಮ ಪ್ರಾಮಾಣಿಕತೆ ಮತ್ತು ಟ್ಯಾಲೆಂಟ್ ನೋಡಿ ಜನ ಫಿದಾ ಆಗಿದ್ರು. ಇನ್ನು ಅದರಲ್ಲೂ ವಿಶೇಷವಾಗಿ ಡಾರ್ಜಿಲಿಂಗ್ ಮತ್ತು ಈಶಾನ್ಯ ಭಾರತದ ಜನರ ಬೆಂಬಲ ಅವರಿಗೆ ಆನೆ ಬಲ ನೀಡಿತು. ಈ ಹಿಂದೆ ಭಾರತದಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಮುಕೇಶ್ ಮಂಡಲ್ ಎಐ ತಂತ್ರಜ್ಞಾನ, ಚಾಟ್ ಬಾಟ್, ಜಿಟಿಪಿ ಅಂತಹ ತಂತ್ರಜ್ಞಾನದಲ್ಲಿ ಪರಿಣಿತರಾಗಿದ್ದಾರೆ. ಕೀಬೋರ್ಡ್ ನಲ್ಲಿ ಸಾಫ್ಟ್ವೇರ್ ಕೋಡಿಂಗ್ ಟೈಪ್ ಮಾಡ್ತಾ ಇದ್ದಂತಹ ಮಂಡಲ್ ಇದೀಗ ರಷ್ಯಾದ ಬೀದಿ ಬೀದಿಗಳಲ್ಲಿ ಕಸ ಗೂಡಿಸ್ತಾ ಇದ್ದಾರೆ. ರಷ್ಯಾದಲ್ಲಿ ಕಾರ್ಮಿಕ ಕೊರತೆ ತೀವ್ರವಾಗಿ ಕಾಡ್ತಾ ಇದ್ದು, ಕೊಲೊಮ್ಯಾಚ್ಕೋಯ್ ಪುರಸಭೆಯ ರಸ್ತೆ ನಿರ್ವಹಣಾ ಕಂಪನಿಯು 17 ಭಾರತೀಯರನ್ನ ಬೀದಿ ಸ್ವಚ್ಛಗೊಳಿಸುವಿಕೆ ನಿರ್ವಹಣೆಗೆ ನೇಮಿಸಿದೆ. ಇವರೆಲ್ಲರನ್ನ ಈಗ ಅಲ್ಪಾವಧಿಯ ಒಪ್ಪಂದಗಳ ಮೇಲೆ ನೇಮಕ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ರಷ್ಯಾದಲ್ಲಿ ಕಾರ್ಮಿಕರ ತೀವ್ರ ಕೊರತೆ ಎದುರಿಸ್ತಾ ಇದೆ. ಇದರಿಂದಾಗಿ ಕಂಪನಿಗಳು ಕಾರ್ಮಿಕರನ್ನ ಹೊರದೇಶದಿಂದ ನೇಮಿಸ್ತಾ ಇದೆ. ಇನ್ನು ಸ್ವಚ್ಛಗೊಳಿಸುವ ಕೆಲಸಕ್ಕೆ ಪ್ಯಾಕೇಜ್ ಭಾಗವಾಗಿ ಅವರಿಗೆ ವಸತಿ, ಆಹಾರ, ಮೂಲಭೂತ ಸೌಕರ್ಯವನ್ನ ಕೂಡ ಒದಗಿಸ್ತಾ ಇವೆ.